ಅದು ತೆಲುಗು ನಾಡು. 2 ತೆಲುಗು ರಾಜ್ಯಗಳಿಗೆ ರಾಜಧಾನಿ. ಆದರೆ ನಿನ್ನೆ ಅಲ್ಲಿ ಕನ್ನಡದ ಕಂಪು ಪಸರಿಸಿತ್ತು. ಕನ್ನಡದ ಘೋಷ ವಾಕ್ಯಗಳು ಮೊಳಗಿದ್ವು. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅನ್ನೋ ಮಾತು ಅಲ್ಲಿ ಅಕ್ಷರಶಃ ಸತ್ಯವಾಗಿತ್ತು. ತೆಲುಗುನಾಡು ಹೈದರಾಬಾದ್ನಲ್ಲಿ ಕನ್ನಡದ ಕಂಪು. ಮೊದಲ ಬಾರಿಗೆ ಅದ್ಧೂರಿ ಕನ್ನಡೋತ್ಸವ ಆಚರಣೆ. ಹೌದು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಜಂಟಿ ರಾಜಧಾನಿ ಹೈದರಾಬಾದ್ನಲ್ಲಿ ಇದೇ ಮೊದಲ ಬಾರಿಗೆ ಅದ್ಧೂರಿ ಕನ್ನಡೋತ್ಸವವನ್ನ ಆಚರಿಸಲಾಯಿತು. ಕನ್ನಡ ವೆಲ್ಫೇರ್ ಸೊಸೈಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡೋತ್ಸವ ಕಾರ್ಯಕ್ರಮಕ್ಕೆ ಬೀದರ್ನ ಭಾಲ್ಕಿ ಸಂಸ್ಥಾನ ಮಠದ ಬಸವಲಿಂಗ ಪಟ್ಟದ ದೇವರು ಚಾಲನೆ ನೀಡಿದ್ರು. ಕಪ್ಪು ಹಲಗೆ ಮೇಲೆ ಕನ್ನಡ ಎಂದು ಬರೆದು ನಂತರ ಕನ್ನಡದ ಹಣತೆಗಳನ್ನ ಬೆಳಗೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು, ತೆಲಂಗಾಣ ಗಡಿಯಲ್ಲಿರುವ ಕನ್ನಡ ಶಾಲೆಗಳು ಅವಸಾನದ ಅಂಚಿನಲ್ಲಿವೆ. ಹೀಗಾಗಿ ಸರ್ಕಾರ ಅಂತಹ ಶಾಲೆಗಳಿಗೆ ಕನ್ನಡ ಶಿಕ್ಷಕರನ್ನ ನೇಮಿಸಬೇಕು ಅಂತ ಒತ್ತಾಯಿಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಿಸುವ ಮೂಲಕ ಕನ್ನಡದ ಬೆಳವಣಿಗೆಗೆ ತೆಲಂಗಾಣ ಸರ್ಕಾರ ಸಹಕರಿಸಬೇಕು ಅಂತ ಬಸವಲಿಂಗ ಪಟ್ಟದ ದೇವರು ಮನವಿ ಮಾಡಿದ್ರು. ನಿಮ್ಮ ಮಾತೃಭಾಷೆ, ತಾಯಿ ಭಾಷೆ ಕನ್ನಡ ಅಂದ್ರೆ ತಾಯಿಯನ್ನ ನಾವು ಮರಿಬಾರ್ದು. ನಮ್ಮ ಮೆದಕ್ ಜಿಲ್ಲೆಯಲ್ಲಿ 150 ಕನ್ನಡ ಶಾಲೆಗಳಿದ್ದು ಈಗ ಅವೆಲ್ಲ ಮಾಯ ಆಗಿದಾವ್. ಅದು ಇರೋದು ತೆಲಂಗಾಣ ಇದೆ, ಆದ್ರೆ ಅದು ಕನ್ನಡ ಭಾಷೆ, ಅಲ್ಲಿ ತೆಲುಗು ಭಾಷೆ ಬರಂಗಿಲ್ಲ. ಆದ್ರೂ ಅಲ್ಲೆಲ್ಲ ಕನ್ನಡ ಮಾಧ್ಯಮ ತೆಗೆದು ತೆಲುಗು ಮಾಧ್ಯಮ ಆಗ್ಬಿಟ್ಟಿದೆ. ಇನ್ನು ಕನ್ನಡೋತ್ಸವದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಮನರಂಜಿಸಿತು. ಮಕ್ಕಳ ನೃತ್ಯ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಿಗೆ ನೆರೆದಿದ್ದ ಕನ್ನಡಾಭಿಮಾನಿಗಳು ಮಂತ್ರ ಮುಗ್ಧರಾದ್ರು. ಅದರಲ್ಲೂ ಅಣ್ಣಾವರ ಹಾಡಿಗೆ ಅತಿಥಿಗಳು ಸೇರಿದಂತೆ ಹಿರಿಯರು ಕಿರಿಯರು ಮೈಮರೆತು ಹೆಜ್ಜೆ ಹಾಕಿದ್ರು. ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಇನ್ನು ಉದ್ಯಮಿ ಸಿದ್ದು ಪಾಟೀಲ್ರ ಸುಳ್ಳು ವಾರ್ತೆ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿತು. ಜೊತೆಗೆ ಕನ್ನಡದ ಹಿರಿಯ ಹಾಸ್ಯ ನಟ ವೈದ್ಯನಾಥ್ ಬಿರಾದರ್, ಹಾಸ್ಯ ಕಲಾವಿದರಾದ ಸುನೀಲ್ ಪತ್ರಿ, ಬಾಗೇಶ್ ಮುರಡಿಯವರ ಹಾಸ್ಯ ಕಾರ್ಯಕ್ರಮಕ್ಕೆ ಸಭಿಕರು ನಕ್ಕು ನಲಿದ್ರು. ಮಹಿಳಾ ಸಂಘ, ಆ ಸಂಘ, ಈ ಸಂಘ ಕೊಟ್ಕೊಂಡು ಆರಾಮ ಹ್ಯಾಪಿ ಅದಾರ ಅವ್ರು. ನಾವ್ ಹಂಗಲ್ಲ, ಏನ್ 60 ಆಗಿರ್ಲ ನಾವು ವಯಸ್ಸ ನಮ್ದು ಎಲ್ಲ ಮುಗಿದಂಗ ನಾವ್ ಆತೀವಿ. ಯಾಕ್ರಿ ಗೌಡ್ರ ಮನೆಗೆ ಹೋಗಿಲ್ಲ, ಏನದ ಹೋಗಿ ಮನಮ್ಮ ಎಲ್ಲ ಮುಗಿದಂಗ ಅಂತಿದ್ವು. ಇನ್ನು ಕನ್ನಡೋತ್ಸವದಲ್ಲಿ ಕನ್ನಡಕ್ಕಾಗಿ ಶ್ರಮಿಸುತ್ತಿರುವ ಹಲವರನ್ನ ಸನ್ಮಾನಿಸಲಾಯಿತು. ಒಟ್ಟಾರೆ ಇದೇ ಮೊದಲ ಬಾರಿಗೆ ಹೈದರಾಬಾದ್ನಲ್ಲಿ ಅದ್ದೂರಿ ಕನ್ನಡೋತ್ಸವ ಆಚರಿಸಲಾಗಿದ್ದು ಗಡಿಯಾಚೆಯೂ ಕನ್ನಡದ ಕಂಪು ಪಸರಿಸಿದೆ. ರೆಹಮತ್ ಕಂಚಗಾರ್, ಟಿವಿ9 ಹೈದರಾಬಾದ್.